Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಬಿಹಾರ ಚುನಾವಣೆ ಫಲಿತಾಂಶ ಕೊಂಡಾಡಿದ ಅಮಿತ್ ಶಾ. ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಎಂದು ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಮೋದಿ ನಾಯಕತ್ವವನ್ನ ಮೆಚ್ಚಿ ಜನರು ಮತವನ್ನ ಹಾಕಿದ್ದಾರೆ. ಇದು ಪ್ರತಿಯೊಬ್ಬ ಬಿಹಾರಿಯ ಗೆಲುವು ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ. ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಅಂತ ಹೇಳಿ ಹೇಳಿದ್ದಾರೆ. ಮೋದಿ ನಾಯಕತ್ವವನ್ನ ಮೆಚ್ಚಿ ಜನ ಮತವನ್ನ ಹಾಕಿದ್ದಾರೆ. ಇದು ಪ್ರತಿಯೊಬ್ಬ ಬಿಹಾರಿಯ ಗೆಲುವು ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ. ಜಂಗಲ್ ರಾಜ್ ದೃಷ್ಟೀಕರಣ ಮಾಡೋರಿಗೆ ಇದು ತಕ್ಕ ಪಾಠ ಆಗಿದೆ. ಯಾವುದೇ ವೇಷ ಧರಿಸಿದ್ರೂ ಲೂಟಿಗೆ ಅವಕಾಶ ಸಿಗೋದಿಲ್ಲ. ಎಕ್ಸ್ನಲ್ಲಿ ಇಂಡಿ ಕೂಟದ ವಿರುದ್ಧ ಹುಡುಕಿದ ಅಮಿತ್ ಶಾ. ನುಸುಳುಕೋರರನ್ನ ರಕ್ಷಣೆ ಮಾಡುವವರಿಗೆ ಜನರಿಂದ ತಕ್ಕ ಉತ್ತರ ಸಿಕ್ಕಿದೆ. ಬಿಹಾರದ ಜನರು ಇಡೀ ದೇಶದ ಮನಸ್ಥಿತಿಯನ್ನ ತಿಳಿಸಿದ್ದಾರೆ. ರಾಹುಲ್ ನಾಯಕತ್ವದ ಕಾಂಗ್ರೆಸ್ ಕೊನೆ ಸ್ಥಾನವನ್ನ ತಲುಪಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಬಿಹಾರದ ಚುನಾವಣೆಯ ಫಲಿತಾಂಶವನ್ನ ಕೊಂಡಾಡಿದ್ದಾರೆ ಅಮಿತ್ ಶಾ. ಮೋದಿ ನಾಯಕತ್ವವನ್ನ ಮೆಚ್ಚಿ ಜನ ಮತವನ್ನ ಹಾಕಿದ್ದಾರೆ. ಇದು ಪ್ರತಿಯೊಬ್ಬ ಬಿಹಾರಿಯ ಗೆಲುವು ಅಂತೇಳಿ ಹೇಳಿದ್ದಾರೆ. ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಜಂಗಲ್ ರಾಜ್ ತುಷ್ಟೀಕರಣ ಮಾಡೋರಿಗೆ ಇದು ತಕ್ಕ ಪಾಠ ಆಗಿದೆ. ಇದು ಜನರಿಂದಲೇ ಸಿಕ್ಕಿದಂತಹ ಉತ್ತರ. ಯಾವುದೇ ವೇಷ ಧರಿಸಿದ್ರೂ ಲೂಟಿಗೆ ಅವಕಾಶ ಸಿಗೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಎಕ್ಸ್ನಲ್ಲಿ ಇಂಡಿ ಕೂಟದ ವಿರುದ್ಧ ಗುಡುಗಿದ್ದಾರೆ ಅಮಿತ್ ಶಾ. ಬಿಹಾರದ ಗೆಲುವು ನಂಬಿಕೆಯ ಪ್ರತೀಕ ಅಂತ ಹೇಳಿ ಹೇಳಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎಗೆ ಗೆಲುವು. ಕರ್ನಾಟಕದಲ್ಲೂ ಅದೇ ಫಲಿತಾಂಶ ಮರುಕಳಿಸುತ್ತೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭವಿಷ್ಯವನ್ನು ನುಡಿದಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. 2028ಕ್ಕೆ ಕರ್ನಾಟಕದಲ್ಲೂ ಇದೇ ಫಲಿತಾಂಶ ಮರುಕಳಿಸುತ್ತೆ. 2047ಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲಿ ಅಗ್ರ ಸ್ಥಾನಕ್ಕೆ ಇರುವಂತಹ ಗುರಿಯನ್ನ ಇಟ್ಕೊಂಡಿದೆ. ಕಾಂಗ್ರೆಸ್ ವೋಟ್ ಚೋರಿ ಎಂಬ ಪದವನ್ನ ಬಳಕೆ ಮಾಡಿದ್ರು. ಕಾಂಗ್ರೆಸ್ ಅಪಪ್ರಚಾರಕ್ಕೆ ಬಿಹಾರ ಜನರಿಂದ ತಕ್ಕ ಪಾಠ ಸಿಕ್ಕಿದೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಏನು ಕಂಡಿದ್ದು. ಈ ಎಲ್ಲರಲ್ಲೂ ಒಂದು ವಿಶ್ವಾಸ, ಅದರಲ್ಲೂ ವಿಶೇಷವಾಗಿ ಎನ್.ಡಿ.ಎ ಮಿತ್ರ ಪಕ್ಷಗಳಿಗೆ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು, ಮಾಂದೆ ಅವರು, ಅಲ್ಲಿಂದ BJPಯ ನಾಯಕರುಗಳು ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ. ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ, 2047ಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇನು ಹೊಂದಿದ್ದಾರೆ. ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ. ಬಹುಶಃ ಭಾಳ ಜನ ನಿರೀಕ್ಷೆನೂ ಈ ಮಟ್ಟಿಗೆ ಇಟ್ಟಿರಲಿಲ್ಲ. ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ, ವಿಶೇಷವಾಗಿ ಈ ವೋಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಅಲ್ಲಿಯ ಜನತೆ ಇವತ್ತು ಆ ಒಂದು
ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಿಹಾರ ವಿಧಾನಸಭಾ ಚುನಾವಣೆಯ